ಒಂದಾನೊಂದು ಕಾಲದಲ್ಲಿ ಗೌತಮ ಬುದ್ಧರು ಅವರ ಶಿಷ್ಯರೊಂದಿಗೆ ಒಂದು ನದಿಯ ದಡದಿಂದ ಎಲ್ಲಿಗೋ ಹೊರಟಿರುವಾಗ ಸಂಜೆ ಆಗ್ತಾ ಬಂದಿತ್ತು. ಸೂರ್ಯನೂ ಕೂಡ ವಿಶ್ರಾಂತಿಗಾಗಿ ತೆರಳುತ್ತಿದ್ದ. ಬುದ್ಧರು ನೋಡ್ತಾರೆ, ಕೆಲವು ಮಕ್ಕಳು ನದಿಯ ದಡದಲ್ಲಿದ್ದ ಕೆಸರು ಮಣ್ಣಿನಿಂದ ಸಣ್ಣ ಪುಟ್ಟ ಮನೆ ಮಾಡಿಕೊಂಡು ಆಟ ಆಡ್ತಾ ಇದ್ರು. ಆ ಆಟದ ಸಂಭ್ರಮದಲ್ಲಿ ಎಷ್ಟೊಂದು ಖುಷಿಯಾಗಿದ್ದರೆಂದರೆ ಅವರಿಗೆ ಬೇರೆ ಏನೂ ಬೇಕಾಗಿರಲಿಲ್ಲ. ಮಕ್ಕಳು ತಮ್ಮದೇ ಆದ ಲೋಕದ ಮನೆ ಕಟ್ಟುವ ಕೆಲಸದಲ್ಲಿ ಮಗ್ನರಾಗಿದ್ದರು. ಅದನ್ನ ಕಂಡ ಬುದ್ಧರು ಮತ್ತು ಶಿಷ್ಯರು ಮಕ್ಕಳ ಆ ಆಟವನ್ನ ಬಹಳ ಕುತೂಹಲದಿಂದ ನೋಡ್ತಾ ಇದ್ರು. ಸ್ವಲ್ಪ ಸಮಯದ ನಂತರ ಒಬ್ಬ ಬಾಲಕನ ಕಾಲು ಇನ್ನೊಬ್ಬ ಬಾಲಕ ಮಾಡಿದ ಮನೆಗೆ ತಾಗಿದಾಗ ಅವನು ಮಾಡಿದ ಮಣ್ಣಿನ ಮನೆಯ ಆಕಾರವೇ ಹಾಳಾಯಿತು. ಅದನ್ನ ನೋಡಿದ ಇನ್ನೊಬ್ಬ ಬಾಲಕ, ಅಯ್ಯೋ ಏನ್ ಮಾಡ್ದೆ, ಎಷ್ಟೊಂದು ಕಷ್ಟಪಟ್ಟು ಕಟ್ಟಿದ್ನಲ್ಲ ಈ ಮನೇನ, ಹಾಳು ಮಾಡ್ಬಿಟ್ಟಿರ್ಲೋ, ಹೋಗೋ ಇವತ್ತಿನಿಂದ ನನ್ ಮಾತಾಡಿಸ್ಬೇಡ, ಇಲ್ಲಿಗೆ ನಂದು ನಿಂದು ದೋಸ್ತಿ ಮುಗಿಯಿತು ಅಂತ ಹೇಳಿ ತನ್ನ ಮನೇನ ಮತ್ತೆ ಸರಿ ಮಾಡ್ತಾ ಇರ್ತಾನೆ. ಸ್ವಲ್ಪ ಸಮಯ ಆದ ಮೇಲೆ ನದಿಯ ದಡದಲ್ಲಿ ಬಟ್ಟೆ ತೊಳಿತಾ ಇದ್ದ ಮಕ್ಕಳ ತಾಯಿಂದರು ಬಂದು ಮಕ್ಕಳಿಗೆ ಹೇಳ್ತಾರೆ, ನಡಿರಿ ಮಕ್ಕಳೇ, ಸಂಜೆ ಆಯಿತು, ಮನೆಗೆ ಹೋಗೋಣ ಅಂದ ಕೂಡಲೇ ಎಲ್ಲಾ ಮಕ್ಕಳು ತಾವು ಮಾಡಿದ ಮನೆಗಳ ಮೇಲೆ ಜಿಗಿದು ಜಿಗಿದು ಮುರಿತಾ ಇದ್ರು. ಆನಂದದಿಂದ ಕುಣಿತಾ ಇದ್ರು. ಯಾವ ಮಕ್ಕಳು ಸ್ವಲ್ಪ ಹೊತ್ತಿನ ಮುಂಚೆ ನನ್ನ ಮನೆ ನಿನ್ನ ಮನೆ ಅಂತ ಅಂತಿದ್ರೋ, ಈಗ ಅವರಲ್ಲಿ ಯಾರ ಮನೆನ ಯಾರು ಮುರಿತಾ ಇದ್ದಾರನ್ನೋದರ ಬಗ್ಗೆ ಜ್ಞಾನವೇ ಇರಲಿಲ್ಲ. ಹೀಗೆ ಸ್ವಲ್ಪ ಹೊತ್ತು ಕುಣಿದು ಆಡಿದ ಮಕ್ಕಳು ಒಬ್ಬರ ಹೆಗಲ ಮೇಲೆ ಒಬ್ಬರು ಕೈ ಹಾಕಿಕೊಂಡು ಖುಷಿ ಖುಷಿಯಾಗಿ ಹೊರಟು ಹೋದ್ರು. ಎಲ್ಲಿಯ ತನಕ ಆ ಮಕ್ಕಳು ಆ ಮನೆಗಳು ತಮ್ಮದೇ ಎಂದು ನಂಬಿದ್ರೋ ಅವರ ಮಧ್ಯೆ ಭಿನ್ನಾಭಿಪ್ರಾಯ ಇತ್ತು. ಜೊತೆಗೆ ಜಗಳ ಕೂಡ ಮಾಡಿಕೊಂಡ್ರು. ಅವರ ಗೆಳೆತನ ಕೂಡ ಮುರಿಯುತ್ತಿತ್ತು. ಯಾವಾಗ ಮಕ್ಕಳಿಗೆ ರಾತ್ರಿ ಆಗ್ತಾ ಇದೆ, ಈಗ ನಮ್ಮ ನಿಜವಾದ ಮನೆಗೆ ಹೋಗಬೇಕೆಂದು ಗೊತ್ತಾಯ್ತೋ, ಅವರಿಗೆ ಮಣ್ಣಿನ ಮೇಲಿದ್ದ ಮೋಹ ಕೂಡ ಮುಗಿಯಿತು. ಜೊತೆಗೆ ಅವರೇ ಜಿಗಿಜಿಗಿದು ಮುರಿದು ಹಾಕಿ ಮನೆಗೆ ಹೊರಟು ಹೋದ್ರು. ಈ ಘಟನೆಯನ್ನ ಬುದ್ಧರು ಮತ್ತು ಅವರ ಶಿಷ್ಯರು ಬಹಳ ಧ್ಯಾನದಿಂದ ನೋಡ್ತಾ ಇದ್ರು. ಆದರೆ ಹೋಗ್ತಾ ಇರೋ ಮಕ್ಕಳನ್ನ ನೋಡಿ ಬುದ್ಧರು ನಗ್ತಾ ಇದ್ರು. ಅದಕ್ಕೆ ಶಿಷ್ಯರು ಬುದ್ಧರಿಗೆ ಅವರ ನಗುವಿನ ಕಾರಣ ಕೇಳ್ತಾರೆ. ಆಗ ಗೌತಮ ಬುದ್ಧರು ಹೇಳ್ತಾರೆ, ಶಿಷ್ಯರೇ, ಇದೇ ರೀತಿ ನಮ್ಮ ಜೀವನದಲ್ಲೂ ನಡೆಯೋದು. ಯಾವ ಮನುಷ್ಯನಿಗೆ ಇಲ್ಲಿ ಸಾಯಲೇಬೇಕು, ರಾತ್ರಿ ಆಗಲೇಬೇಕು, ಇಂದಿಲ್ಲ ನಾಳೆ ನಮ್ಮ ನಿಜವಾದ ಮನೆಗೆ ಹೋಗಲೇಬೇಕು ಎಂಬ ಸತ್ಯವನ್ನು ಕಂಡುಕೊಂಡರೆ ಆ ಮನುಷ್ಯನಿಗೆ ಈ ಲೋಕದಿಂದ ಎಲ್ಲಾ ಮೋಹಮಾಯೆ ಕೂಡ ಮುಗಿದು ಹೋಗುತ್ತೆ. ಹೇಗೆಂದ್ರೆ ಆ ಮಕ್ಕಳಿಗೆ ಅದು ತಾವೇ ಮಾಡಿದ ದುನಿಯಾ ಅನ್ನೋದು ಗೊತ್ತಿತ್ತು. ಅದರಲ್ಲೇ ಸ್ವಲ್ಪ ಹೊತ್ತು ಕಳೆದು ಹೋಗಿದ್ರು. ಯಾವಾಗ ಅವರಿಗೆ ತಮ್ಮ ನಿಜವಾದ ಮನೆ ಬೇರೆಯೇ ಅನ್ನೋದು ಗೊತ್ತಾಯ್ತೋ, ಅವರೇ ಸ್ವತಃ ತಾವು ಮಾಡಿದ ಮಣ್ಣಿನ ಮನೆನ ಮುರಿದು ಹಾಕಿ ಅದರಿಂದ ಮುಕ್ತರಾದ್ರು. ಬುದ್ಧರು ಹೇಳ್ತಾರೆ, ಜನ ನನ್ನನ್ನು ಸಂಸಾರದಿಂದ ಮುಕ್ತರಾಗೋದು ಹೇಗೆ ಅಂತ ಕೇಳ್ತಾರೆ. ಆದರೆ ನಿಮಗೆ ಮುಕ್ತರಾಗುವ ಅವಶ್ಯಕತೆಯೇ ಇಲ್ಲ. ಮೊದಲಿನಿಂದಲೇ ನೀನು ಮುಕ್ತನಾಗಿದ್ದೀಯಾ. ನೀನು ಈ ಲೋಕದಿಂದ ಬಂಧಿತನಾಗಿದ್ದೀಯಾ ಅಂತ ನಂಬಿದ್ದೀಯಾ ಅಷ್ಟೇ. ಇದೇ ಒಂದು ಕನಸನ್ನ ನಿಜ ಅಂತ ತಿಳ್ಕೊಂಡು ಬದುಕ್ತಾ ಇದ್ದೀಯಾ. ಯಾಕೆಂದ್ರೆ ಒಂದಿಲ್ಲ ಒಂದಿನ ಈ ಕನಸು ಕೂಡ ಒಡೆಯಲೇಬೇಕು. ಎಲ್ಲಾ ಕನಸುಗಳು ಅಂತ್ಯದಲ್ಲಿ ಒಡೆಯಲೇಬೇಕು. ಇದು ಕೂಡ ಒಡೆದು ಹೋಗುತ್ತೆ. ಎಲ್ಲಿಯ ತನಕ ಆ ಮಕ್ಕಳು ಮಣ್ಣಿನ ಮನೆಗಳಿಂದ ತಮ್ಮನ್ನು ಭಾವನಾತ್ಮಕವಾಗಿ ಅಂಟಿಸಿಕೊಂಡಿದ್ದರೋ, ತಮ್ಮದು ಅಂತ ನಂಬಿದ್ದರೋ, ಅವರಲ್ಲಿ ಒಂದು ಭಯ ಕೂಡ ಇತ್ತು. ಎಲ್ಲಿ ಮುರಿದು ಹೋಗುತ್ತೋ, ಯಾರು ಹಾಳು ಮಾಡ್ತಾರೋ ಅಂತ. ಆದ್ರೆ ರಾತ್ರಿ ಆಗ್ತಾ ಬಂದಂತೆ ತಮ್ಮ ನಿಜವಾದ ಮನೆಗೆ ಹೋಗೋ ಕಾಲ ಬಂದಿದೆ ಅಂತ ಗೊತ್ತಾಯ್ತೋ, ಆ ಮಣ್ಣಿನ ಮೇಲಿದ್ದಂತಹ ಎಲ್ಲಾ ಪ್ರೇಮ, ಎಲ್ಲಾ ಭಯ ಕೂಡ ಹೊರಟು ಹೋಯಿತು. ಈ ಜೀವನ ಕೂಡ ಅಷ್ಟೇನೆ. ಯಾವ ಯಾವ ವಸ್ತುಗಳಿಗಾಗಿ ಭಯ ಪಡ್ತೀಯೋ, ಚಿಂತೆಯಲ್ಲಿರ್ತೀಯೋ, ಯಾರೊಂದಿಗೆ ಭಾವನಾತ್ಮಕ ಸಂಬಂಧದಲ್ಲಿರ್ತೀಯೋ, ಅದೆಲ್ಲ ಕೇವಲ ಒಂದು ಕನಸಿನಂತೆ ಅದರಲ್ಲೇ ಜೀವಿಸ್ತಾ ಇದ್ದೀಯಾ. ಇದೇ ಕನಸು ಒಂದಿಲ್ಲ ಒಂದಿನ ಯಾವ ಕ್ಷಣವಾದರೂ ಒಡೆಯಬಹುದು. ಯಾವ ವಸ್ತುಗಳನ್ನ, ಯಾರನ್ನ ನೀನು ನಿನ್ನದು ನಿನ್ನವರು ಅಂತ ನಂಬಿದ್ದೀಯೋ ಅದು ನಿನ್ನದು ಅಲ್ವೇ ಅಲ್ಲ. ಅವರು ನಿನ್ನವರು ಅಲ್ವೇ ಅಲ್ಲ. ಅದೆಲ್ಲ ಕೇವಲ ನಿನ್ನ ಭ್ರಮೆ. ವಿಶ್ವದಲ್ಲಿ ಇಂತಹದ್ದೇ ಭ್ರಮೆಗಳು ಪ್ರತಿದಿನ ಲಕ್ಷಗಟ್ಟಲೆ ಒಡೆದು ಹೋಗ್ತಾ ಇದೆ. ಬುದ್ಧರು ಸ್ವಲ್ಪ ಗಂಭೀರವಾಗಿ ಹೇಳ್ತಾರೆ, ಎಲ್ಲಕ್ಕಿಂತ ಮುಖ್ಯವಾಗಿ ಈ ಜೀವನ ಕನಸು ಅನ್ನೋದು ಸತ್ಯವೇ.
ಅದರ ಜೊತೆಗೆ ಇನ್ನೊಂದು ಸತ್ಯವನ್ನ ಅರ್ಥ ಮಾಡಿಕೊಳ್ಳುವ ಅವಕಾಶವೂ ಇದೆ. ಈಗ ನಿನಗೆ ಸಿಕ್ಕಿರುವ ಅವಕಾಶವನ್ನ ಹೇಗೆ ಉಪಯೋಗ ಮಾಡ್ತೀಯಾ ಅನ್ನೋದು. ಚಿಂತೆ ಅಥವಾ ಉದ್ವೇಗದಲ್ಲಿ ಕಳಿತೀಯೋ ಇಲ್ಲ ಅರ್ಥಪೂರ್ಣ ಆವಿಷ್ಕಾರದಲ್ಲೋ ಅನ್ನೋದು ನಿನಗೇ ಬಿಟ್ಟಿದ್ದು. ಯಾಕೆಂದ್ರೆ ಒಂದು ಮಾತಂತೂ ಸತ್ಯ, ನಾವೆಲ್ಲರೂ ಪ್ರತಿಯೊಂದು ಕ್ಷಣ ಕಳೀತಾ ಇದ್ದಂತೆ ನಮ್ಮ ಸಾವಿನ ಕಡೆಗೆ ದಾಪುಗಾಲು ಹಾಕ್ತಾ ಹೋಗ್ತಾ ಇದ್ದೀವಿ. ಒಂದಿಲ್ಲ ಒಂದಿನ ಸಾವನ್ನು ಎದುರಿಸಲೇಬೇಕು. ಒಂದ್ ವೇಳೆ ಎಲ್ಲರೂ ಇದೇ ದೃಷ್ಟಿಯಿಂದ ತಮ್ಮ ಜೀವನವನ್ನ ನೋಡಿದ್ದೇ ಆದ್ರೆ ಈ ಲೋಕದ ಯಾವುದೇ ದುಃಖ, ಯಾವುದೇ ತೊಂದರೆ ನಿಮ್ಮನ್ನು ದುಃಖಿಸಲ್ಲ, ತೊಂದರೆ ಕೊಡಲ್ಲ. ಜನರ ಮನಸ್ಸಿನ ಅಶಾಂತಿಗೆ ಒಂದೇ ಕಾರಣ, ಅದೇ ಸತ್ಯವನ್ನು ನೋಡದೇ ಇರೋದು. ಸಂತೋಷ ಮತ್ತು ಆನಂದ ನಮ್ಮೊಳಗಡೆಯೇ ಇದೆ, ಇದೇ ಸತ್ಯ. ಆದರೆ ಜನ ಅದನ್ನ ಹೊರಗಿನ ಪ್ರಪಂಚದಲ್ಲಿ, ಹೊರಗಿನ ಜನರಲ್ಲಿ ಹುಡುಕುತ್ತಾ ದುಃಖ ಪಡ್ತಾರೆ. ಸಂತೋಷ ಅನ್ನೋದು ನಮಗೆ ಸಿಗುವುದರಲ್ಲಿಲ್ಲ, ಸಂತೋಷ ಅನ್ನೋದು ಈಗ ನಮ್ಮ ಬಳಿ ಇರುವುದರಲ್ಲೇ ಇದೆ, ಅದೇ ಸತ್ಯ. ಸಂತೋಷ ಅನ್ನೋದು ಏನಾದ್ರೂ ಮಾಡಿ ತಿರುಗಿ ಪಡೆಯುವುದರಲ್ಲಿಲ್ಲ. ಯಾಕೆಂದ್ರೆ ಸಂತೋಷ ಪಡುವುದು ನಮ್ಮ ಸ್ವಭಾವದಲ್ಲೇ ಇದೆ, ಇದೇ ಸತ್ಯ. ಜೀವನ ಕಳೆದು ಹೋಗ್ತಾ ಇದೆ, ಆದರೆ ನಾವು ಇನ್ನೂ ಏನನ್ನೂ ಮಾಡ್ತಾ ಇಲ್ಲ, ಅದಕ್ಕೆ ಮನಸ್ಸು ಅಶಾಂತವಾಗಿದೆ, ಇದೇ ಸತ್ಯ. ಗೆಳೆಯರೇ, ಎಲ್ಲ ಪರಿಸ್ಥಿತಿಗಳಲ್ಲಿ ಸಂತೋಷವಾಗಿರೋದು ನಮ್ಮ ಒಂದು ಆಯ್ಕೆ. ಕ್ರಮೇಣವಾಗಿ ಇದೇ ಆಯ್ಕೆ ನಮ್ಮ ಸ್ವಭಾವವೇ ಆಗಿಬಿಡುತ್ತೆ. ಗೆಳೆಯರೇ, ಈ ಕತೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಇದೇ ತರಹದ ಕತೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.